SP ಮೊಹಮ್ಮದ್ ಸುಜಿತಾ ಮೇಡಮ್ ಕಾಲ್ ಕಟ್ ಮಾಡ್ತಿದ್ದಾರೆ ಸರ್. ನೋಡಿ ಅವ್ಯವಸ್ಥೆ ನೋಡಿ, ಅವ್ಯವಸ್ಥೆ ನೋಡಿ. ತಹಸೀಲ್ದಾರ್ ಹಿಂಬಾರ ಕೊಡ್ತಾರೆ, DC ಕೊಡ್ತಾರೆ ಹಾಸನದಿಂದ, ನಿಮ್ಮ ಕೇಸು LRF ಅಲ್ಲಿ ಇದೆ ಅಂತ ಕೊಡ್ತಾರೆ. ತಹಸೀಲ್ದಾರ್ ಆಫೀಸಲ್ಲಿ ರೆಕಾರ್ಡಲ್ಲಿ ಹೌದು ಈ ಫೈಲ್ ನಮ್ಮ ಹತ್ರ ಇದೆ ಅಂತ ಬರುತ್ತೆ. ಆದರೆ ಮೇಘನಾ ಮೇಡಮ್, ತಹಸೀಲ್ದಾರ್ ಮೇಘನಾ ಮೇಡಮ್, ನಿಮ್ದು ಇದು ಒಂದೇ ಅಲ್ಲ ಮೇಡಮ್. ಸರ್ ಅವಿನಾಶ್ ರಿಂಗಿಂಗ್. ಹಲೋ ಅವಿನಾಶ್, ಗುಡ್ ಮಾರ್ನಿಂಗ್. ಮಾರ್ನಿಂಗ್. ಯಾರು? ನಾನು ರಾಕೇಶ್ ಶೆಟ್ಟಿ ಅಂತ ಪವರ್ ಟಿವಿ MD ಮಾತಾಡ್ತಾ ಇದ್ದೀನಿ. ಪವರ್ ಟಿವಿ ಲೈವ್ ಶೋ ಇಂದ ಮಾತಾಡ್ತಾ ಇದ್ದೀವಿ. ಹೇಗಿದ್ದೀರಿ? ಹೇಳಿದ್ರೆ ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಏನ್ ವಿಷಯ? ನಿಮ್ಮ 109 ಎಕರೆ 1 ಕೋಟಿಗೆ ಪರ್ಚೇಸ್ ಮಾಡಿದ್ರಲ್ಲ, ಆ ಸ್ಟೋರಿ ನೀವು ನೋಡ್ತಾ ಇದ್ದೀರಾ ಗೊತ್ತಿಲ್ಲ. ವಿ ಆರ್ ಟೇಕನ್ ಅಪ್ ದಟ್ ಸ್ಟೋರಿ. ನಂಗೆ ಬಂದಿತ್ತು ಲಾಸ್ಟ್ ಟೈಮ್ ಏನೋ ಬಂದು ರೆಕಾರ್ಡ್ ಮಾಡಿದ್ರಿ ಅಂತ ಒಂದು ತಿಂಗಳಿದೆ ಪ್ರಾಪರ್ಟಿ. ಹೌದು, ಅದರಲ್ಲಿ ನೀವು ಹೇಳ್ತೀರಿ ನನ್ನ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿದ್ದೀರಿ, ನಿಮ್ಮ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಿದ್ದೀನಿ, ನೀವು ಕ್ರಿಮಿನಲ್ ಕೇಸ್ ಮಾಡಿದ್ದಕ್ಕೆ ನಾನು ಅಟ್ರಾಸಿಟಿ ಕೇಸ್ ಮಾಡ್ತೀನಿ ಅನ್ನೋ ಒಂದು ವಿಡಿಯೋ ಬಂದಿದೆ, ಆಡಿಯೋನಾ? ಏನಂತ ಹೇಳಿ ತಿರ್ಗಿ ರಿಪೀಟ್ ಮಾಡಿ. ನನ್ನ ಮೇಲೆ ನೀವು ಕ್ರಿಮಿನಲ್ ಕೇಸ್ ಹಾಕಿದ್ದೀರಿ, ಓಕೆ, ಅದಕ್ಕಾಗಿ ನಿಮ್ಮ ಮೇಲೆ ನಾನು ಅಟ್ರಾಸಿಟಿ ಕೇಸ್ ಮಾಡಿಸ್ತಾ ಇದ್ದೀನಿ ಅಂತ ಹೇಳ್ತೀರಿ. ಇದು ನಾನು ಯಾರ ಹತ್ರ ಮಾತಾಡಿರೋದು? ನೊಂದವರೊಟ್ಟಿಗೆ. ನೀವು ಯಾರ ಮೇಲೆ ಅಟ್ರಾಸಿಟಿ ಹಾಕಿದ್ದೀರಲ್ಲ ಅವರೊಟ್ಟಿಗೆ. ನಾನು ಹಾಕಿರೋದು ಅಟ್ರಾಸಿಟಿ ಕೇಸು? ಅಲ್ಲ, ಹಾಕ್ಸಿದ್ದೀರಲ್ಲ, ನೀವೇ ಹೇಳ್ತೀರಿ ನಾನೇ ಹಾಕ್ಸಿರೋದಂತ. ಅದರಲ್ಲಿ ನೀವೇ ಹೇಳ್ತೀರಿ ಹೌದು ನಾನೇ ಹಾಕ್ಸಿದ್ದೀನಿ. ಆಲ್ ಕೇಸಸ್ ಡನ್. ಅಸ್ಯೂಮ್ ಮಾಡಬೇಡಿ. ಎಲ್ಲಿ ಹೇಳ್ತೀನಿ, ಯಾರ ಹತ್ರ ಮಾತಾಡ್ತೀನಿ, ಸ್ವಲ್ಪ ಸ್ಪಷ್ಟತೆ, ಕ್ಲಾರಿಟಿ ಕೊಡಿ. ಮಿಸ್ಟರ್ ಅವಿನಾಶ್, ಆ ಆಡಿಯೋ ನಿಮ್ಗೆ ವಾಪಸ್ ಹಾಕ್ಸ್ತೀನಿ ರೀ. ಆ ಒಂದು ಕೇಳಿಸ್ಕೊಳ್ಳಿ ನೀವು. ಮಿಸ್ಟರ್ ಅವಿನಾಶ್, ಜಸ್ಟ್ ಲಿಸನ್ ದಟ್ ಆಡಿಯೋ. ಪ್ಲೀಸ್ ರನ್ ದ ಆಡಿಯೋ ಒನ್ಸ್ ಅಗೈನ್. ಸಿಟಿ ಮಾಡಿದ್ ನೀ ತಪ್ಪು ತಾನೆ? ಯಾಕೆ ನನ್ನ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡಿದ್ದು? ಮಂಜು ಫ್ಯಾಮಿಲಿ ಬ್ರಾಹ್ಮಣ ಮೇಲೆ ಮಾಡಿದ್ದು ಅದಾಯ್ತವನಯ್ಯ. ಯು ಹ್ಯಾವ್ ಟು ಆಸ್ಕ್ ತಿರುಮಲ್ ಶೆಟ್ಟಿ, ನಾಟ್ ಮೈ, ನಾಟ್ ಅವರ್. ಕೋರ್ಟ್ ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ? ವಿ ಹ್ಯಾವ್ ಕಲ್ಯೂಡೆಡ್ ಟುಗೆದರ್, ವಿ ಆರ್ ಸೇಲಿಂಗ್ ಟುಗೆದರ್ ಅಂತ ಹೇಳ್ತಾರೆ. ಯಾರು? ತಿರುಮಲ್ ಶೆಟ್ಟಿ ಅವರಾ? ತಿರುಮಲ್ ಶೆಟ್ಟಿ ಅವರು, ವೆಂಕಟ್ ಶೆಟ್ಟಿ ಅವರು ಇಬ್ರು ಟುಗೆದರ್ ನೋ ಫೈಟಿಂಗ್ ದ ಕೇಸ್ ಅಂತಾರೆ. ನನ್ನ ಮೇಲೆ ಏನು ಕ್ರಿಮಿನಲ್ ಕೇಸ್ ಬುಕ್ ಮಾಡಿದ್ರಿ? ಬಂದ್ ಮಾಡಿದ್ನ ನಾನು? ಬ್ರಾಹ್ಮಣ ಬೆಂಗಳೂರು ಬಿಟ್ಟಿಲ್ ಬಂದು ಗಲಾಟೆ ಮಾಡಿದ್ರ? ಯು ಟೆಲ್ ಮಿ. 75-80-year-old. Why did you put a criminal case against them? I don't know. ಆಯ್ತಾ? ಅವ್ರ ಮೇಲೆ ಫಸ್ಟ್ ಕ್ರಿಮಿನಲ್ ಕೇಸ್ ಹಾಕಿದ್ಕೇನೆ ಐ ಹ್ಯಾವ್ ಟು ಡು ದಿಸ್. ಸರಿ, ವಾಟ್ ಎವರ್ ಇಟ್ ಈಸ್, ನೀವು ಮಾತಾಡಿ ಗಿರೀಶ್ ಹತ್ರ. ನಾನು ಬೇಕಾದ್ರೆ ಗಿರೀಶ್ ಹತ್ರ ಹೇಳ್ತೀನಿ. ಅವಿನಾಶ್ ಏನೋ ಮಾತಾಡ್ಬೇಕಂತ ಹೇಳ್ತೀನಿ ನಾನು. ಆಯ್ತಾ? ಕೇಸ್ ಇಸ್ ಆಲ್ಮೋಸ್ಟ್ ಡನ್. ಕೇಳಿಸ್ಕೊಂಡ್ರ ಅವಿನಾಶ್ ಅವರೇ? ಒಳ್ಳೆ ಕಾಮಿಡಿ ಸೀನ್ ಕೊಟ್ಟಿದ್ದೀರಾ ನೀವಿದು. ಅಲ್ಲ, ಅಲ್ಲಿ ಕಾಮಿಡಿ ಅವರ ಅವಕಾಶ ಕೊಡಿಯಲ್ಲ, ಅದಕ್ಕೆ ನಿಮ್ಗೆ ಅವಕಾಶ ಕೊಡ್ಲಿಕ್ಕೆ ಫೋನ್ ಮಾಡಿರೋದು. ಪ್ಲೀಸ್ ಗೋ ಅಹೆಡ್. ಓಕೆ, ದಿಸ್ ಇಸ್ ನಥಿಂಗ್ ಬಟ್ ಎ ಮಿಸ್ರೆಪ್ರೆಸೆಂಟೇಷನ್. ಒಂದೇ ಹೇಳ್ತೀನಿ ಕೇಳಿ. ಅಲ್ಲಿ ಮೊದಲು ಮಾತಾಡಿರೋದು ನಾನು ಮತ್ತೆ ದೀಪಾ ಒನ್. ನಾನು ಅವರು ಯಾವುದೇ ಫೋನ್ ಕಾನ್ವರ್ಸೇಷನ್ ಮಾತಾಡಿಲ್ಲ. ಅವ್ರ ಹತ್ರ ನನ್ನ ನಂಬರ್ ಇಲ್ಲ, ನನ್ನ ಹತ್ರ ಅವ್ರ ನಂಬರ್ ಇಲ್ಲ. ಸ್ಪಷ್ಟ ಬಂದಾಯ್ತಾ? ಎರಡನೇದು, ನಾನು ಅವ್ರಿಗೆ ಭೇಟಿಯಾಗಿ ಮಾತಾಡಿರೋದು ಇದು. ಇದ್ರಲ್ಲಿ ಮಾತಾಡಿರೋದು ಒಂದೇನು ಅಂದ್ರೆ, ನನ್ನ ಮೇಲೆ ಏನು ಕ್ರಿಮಿನಲ್ ಕೇಸ್ ಹಾಕಿದ್ರಿ, ಪ್ರಾಮಟರ್ ಮೇಲೆ ಏನು ಕ್ರಿಮಿನಲ್ ಕೇಸ್ ಹಾಕಿದ್ವಿ, ನಾನು ಆ ಜಾಗಕ್ಕೆ ಬಂದಿರಲಿಲ್ಲ, ಫಾಲ್ಸ್ ಕ್ಲೇಮ್ ಏನಕ್ಕೆ ನನ್ನ ಮೇಲೆ ಹಾಕಿದ್ರಿ ಅಂತ ಮಾತಾಡಿರೋದು ನಿಜ. ಅಟ್ರಾಸಿಟಿ ಕೇಸ್ ಬಂದಾಗ ಅಲ್ಲಿ ಎಡಿಟ್ ಆಗಿದೆ. ಹಲೋ, ಅಲ್ಲ, ಯಾರು ಎಡಿಟ್ ಕೇಳಿಸ್ಕೊಳ್ತೀರಾ? ಒಂದ್ ನಿಮಿಷ ಫುಲ್ ಲೆಟ್ ಮಿ ಫಿನಿಶ್. ಅಲ್ಲಿ ಎಡಿಟ್ ಮಾಡಿದ್ದೀರಾ? ನಾನ್ ಮಾತ್ರ ಅಲ್ಲ, ಯಾರು ಎಡಿಟ್ ಮಾಡಿದ್ರು? ನಿಮ್ಗೆ ಒರಿಜಿನಲ್ ವಿಡಿಯೋ ಕೊಡ್ತೀನಿ, ಎಡಿಟ್ ಯಾರು ಮಾಡಿದ್ದಾರೆ ದಯವಿಟ್ಟು ಕೊಡಿ. ಫುಲ್ ವಿಡಿಯೋ ಕೊಡಬೇಕು. ಅಲ್ಲ, ಯು ಕ್ಯಾನ್ ಗೋ ವಿತ್ ದ ಡಿಫಾರ್ಮೇಷನ್ ಇಫ್ ಇಟ್ ಇಸ್ ಎಡಿಟೆಡ್. 100%. ಒಂದ್ ನಿಮಿಷ. ಅಲ್ಲ, 1 ಮಿನಿಟ್. ನೀವು ನೊಂದವರ. 1 ಮಿನಿಟ್. ಅವಿನಾಶ್, ಲಿಸನ್ ಅವಿನಾಶ್, ಲಿಸನ್ ಮೀ. ನಾನು ನಿಮ್ಗೆ ಕಾಲ್ ಮಾಡಿರೋದೆ, ನೀವು ನೊಂದವರಾದ್ರೆ ನಿಮ್ದು ಕಣ್ಣೀರು ಒರೆಸುವ ಅಂತ. ನಾವು ಕಾಲ್ ಮಾಡಿದ್ದೆ, ಇಟ್ ಇಸ್ ನಾಟ್ ಒನ್ ಸೈಡೆಡ್ ಸ್ಟೋರಿ ಮಿಸ್ಟರ್ ಅವಿನಾಶ್. ನಾನು ನಿಮ್ಗೆ ಅವಕಾಶ ಕೊಡ್ತೀನಿ. ವೆಯ್ಟ್, ಅವಕಾಶ ಕೊಡ್ತೀನಿ. ಮೊದಲು ನಾನು ಕ್ಲಾರಿಫೈ ಮಾಡ್ಕೋತೀನಿ. ಈಗ ನೊಂದವರು ಯಾರು ಗೊತ್ತಾಗ್ಬೇಕಂತಾನೆ ನಿಮ್ಗೆ ಕಾಲ್ ಮಾಡಿರೋದು. ನೀವು ನೊಂದವರಾದ್ರೆ ನಿಮ್ಮ ಕಣ್ಣೀರು ಒರೆಸ್ಲಿಕ್ಕೂ ನಾವು ನಿಂತ್ಕೊಳ್ಳುವ ಅಂತ. ನಿಮಗೂ 109 ಎಕರೆ ನೀವು 1 ಕೋಟಿಗೆ ಪರ್ಚೇಸ್ ಮಾಡಿದ್ರಿ, ನಿಮಗೆ ಅನ್ಯಾಯ ಆಗಿದೆ, ನಿಮ್ಮ ಆಸ್ತಿ ಕಬಳಿಕೆ ಆಗಿದೆ, ನಿಮಗೆ ಇನ್ನೂ ಜಾಗದ್ದು ಕೊಡ್ತಾ ಇಲ್ಲ ಅನ್ನೋ ಏನಾದರೂ ಇದ್ರೆ, ನಿಮ್ಮ ಕಣ್ಣೀರಿಗೂ ನಿಮಗೆ ಆದ 1 ಕೋಟಿ ಲಾಸ್ಗೂ ಕೂಡ ನಿಮ್ಮೊಟ್ಟಿಗೆ ಕಣ್ಣೀರು ಒರೆಸುವ ಕೆಲಸ ಮಾಡುವ ಅಂತ. ಮೈ ಕ್ವಶನ್ ಈಗ ಅಲ್ಲಲ್ಲ, ನೀವೇ ಅವಿನಾಶ್, ಇನ್ನೊಂದು ವಿಡಿಯೋ ತೋರಿಸ್ತೀನಿ ನಿಮಗೆ. ಇದು ಮಿಸ್ರೆಪ್ರೆಸೆಂಟೇಷನ್ ಮತ್ತೆ ಆಲ್ಟರ್ಡ್ ವಿಡಿಯೋ. ಇನ್ನೊಂದು ವಿಡಿಯೋ ವಿತ್ ಪೊಲೀಸ್. ಪ್ಲೀಸ್ ರನ್ ದಟ್ ವಿಡಿಯೋ ಒನ್ಸ್. ನಾನು ವಿಡಿಯೋ ನೋಡೋಕ್ಕಾಗಲ್ಲ. ಅಲ್ಲಲ್ಲ, ನೀವು ಆಗಲ್ಲ. ಅಲ್ಲಿ ಪೊಲೀಸ್ ಹೇಳ್ತಾರೆ, ನೀವು ಪೊಲೀಸ್ ಅವರನ್ನು ಕರ್ಕೊಂಡು ಹೋಗ್ತೀರಿ, ಮಹಿಳೆಯರನ್ನು ಮತ್ತೆ 1 ಮಿನಿಟ್, ಮಹಿಳೆಯರನ್ನು ಮತ್ತೆ ಕೆಲವರನ್ನು ಕರ್ಕೊಂಡು ಹೋಗ್ತೀರಿ. ಒಂದು ಮಹಿಳೆ ಒಳಗಡೆ ಇಡ್ತಾರೆ,
ಪೊಲೀಸ್ ಅವರೇ ಹೇಳ್ತಾರೆ ಯು ಡೋಂಟ್ ಹ್ಯಾವ್ ಕೋರ್ಟ್ ಆರ್ಡರ್ ಟು ಎವಿಕ್ಟ್. ನೀವು ಇವರನ್ನು ಹೊರಗಡೆ ಹಾಕುವ ಯಾವ ರೈಟ್ಸು ಇಲ್ಲ. ಯು ಡೋಂಟ್ ಹ್ಯಾವ್ ಎನಿ ರೈಟ್ಸ್ ಟು ಎಂಟರ್ ಹಿಯರ್. ನಿಮಗೆ ಕೋರ್ಟ್ ಆರ್ಡರ್ ಇಲ್ಲ, ಎವಿಕ್ಷನ್ ಆರ್ಡರ್ ನಿಮ್ಮ ಹತ್ರ ಇಲ್ಲ. ನಿಮ್ಮದೇ ಜಾಗ ಇರ್ಬೋದು, ಬಟ್ ನಮಗೆ ಇವ್ರಿಗೆ ಒಳಗಡೆಯಿಂದ ನೀವು ಒಳಗಡೆ ಹೋಗಬೇಕಾದ್ರೆ, ನೀವು ಟ್ರೆಸ್ಪಾಸ್ ಮಾಡಿ ಒಳಗಡೆ ಹೋಗಬೇಕಾದ್ರೆ, ಅಥವಾ ಇವರನ್ನು ಎಲ್ಲಿಯಾದರೂ ಹೊರಗಡೆ ಹಾಕಬೇಕಾದ್ರೆ ಯು ನೀಡ್ ಟು ಬ್ರಿಂಗ್ ಎವಿಕ್ಷನ್ ಆರ್ಡರ್ ಅಂತ ಪೊಲೀಸ್ ಅವರೇ ನಿಮ್ಗೆ ಹೇಳ್ತಾರೆ. 100% ಐ ಅಗ್ರಿ. ಇವಾಗ ನಾನು ಮಾತಾಡಕ್ಕೆ 2 ನಿಮಿಷ ಅವಕಾಶ ಕೊಡ್ತೀನಿ? ಎಸ್ ಪ್ಲೀಸ್ ಗೋ ಹೆಡ್. ನಂಗೆ ದಯವಿಟ್ಟು ಡಿಸ್ಟರ್ಬ್ ಮಾಡಲ್ಲ ಅಂತ ನಾನು ಗಿವ್ ಯು ಕ್ಲಾರಿಟಿ ಆನ್ ಎವ್ರಿ ಬಿಟ್. ಇವಾಗ ಪ್ಲೀಸ್ ಗೋ ಹೆಡ್. 1 ಕೋಟಿಗೆ 109 ಎಕರೆ ಪರ್ಚೇಸ್ ಮಾಡಿರೋದು 100% ನಿಜ. ಓಕೆ. ಯಾವುದೇ ಕಾನೂನು ಬಾಹಿರವಾಗಿ ಇದು ಮಾಡಿಲ್ಲ. ನನ್ನ ಸೇಲ್ ಡೀಡ್ ಅಲ್ಲಿ ನೀವು ಹಿಂದೆನೆ ಎಷ್ಟು ಸ್ಟಾಂಪ್ ಡ್ಯೂಟಿ ಪೇ ಮಾಡಿರ್ತೀನಿ ಅನ್ನೋದು ನೀವು ಚೆಕ್ ಮಾಡಬೇಕು. ಓಕೆ, ಮಾಡಿದೀವಿ. 26 ಲಕ್ಷ ಮಾಡಿದೀವಿ, ಚೆಕ್ ಮಾಡಿದೀವಿ. ಡಿಸ್ಟರ್ಬ್ ಮಾಡಬಾರ್ದು. ಕೊಡುವ ಬೆಲೆ, ತಗೊಳ್ಳುವ ಬೆಲೆ ಪರ್ಚೇಸರ್ ಮತ್ತೆ ಸೆಲ್ಲರ್ಗಿರೋದು, ಅದನ್ನ ಯಾರು ಪ್ರಶ್ನೆ ಮಾಡಕ್ಕೆ ಆಗಲ್ಲ. ಆದ್ರೆ ಕಾನೂನು ಬಾಹಿರವಾಗಿ ಮಾಡ್ತೀವಿ ಯಾವಾಗ ಅಂದ್ರೆ ಸ್ಟಾಂಪ್ ಡ್ಯೂಟಿ ಕಡಿಮೆ ಮಾಡಿದಾಗ. ನಂದೇ ಸೇಲ್ ಡೀಡ್ ಅಲ್ಲಿ 3ನೇ ಪೇಜ್ ಅಲ್ಲೂ 40 ಲಕ್ಷ ರೂಪಾಯಿ ಸ್ಟಾಂಪ್ ಡ್ಯೂಟಿ ಕಟ್ಟಿರೋದು ಇವೆ. ಸೊ ನಾನು ಯಾವ್ದು ಕಾನೂನು ಬಾಹಿರವಾಗಿ ಮಾಡಿಲ್ಲ. ಮೊದಲನೇದು. ಎರಡನೇದು, ನೀವೇನ್ ವಿಡಿಯೋ ಹೇಳ್ತಿದ್ರಲ್ಲ ಪೊಲೀಸ್ ಅವರೇ ಬಂದ್ರು ಅಂತ, ಎಸ್ ಐ ವಾಸ್ ದೇರ್. ದಟ್ ಹಸ್ ಹ್ಯಾಪನ್ ಆನ್ 29th of December. ಕರೆಕ್ಟಾ ತಪ್ಪ ನೀವು ಹೇಳಿ ಇವಾಗ? ಯಾವತ್ತಿನ ವಿಡಿಯೋ ಅದು? ಎಸ್ ಗೋ ಹೆಡ್. ನೀವು ಮಾತಾಡಬಾರ್ದು ಅಂತ ಹೇಳಿದ್ರಿ, ನಾನು ಮಾತಾಡ್ತಾ ಇಲ್ಲ. ನೀವು ಮಾತಾಡಿ, ಮತ್ತೆ ನಾನು ಮಾತಾಡ್ತೀನಿ. 29ನೇ ತಾರೀಕಿನ ವಿಡಿಯೋ. ನನ್ನ ಜನ ನನ್ನ ಜಾಗದಲ್ಲಿ, ನಾನು ಕೊಂಡಿರುವ ಜಾಗದಲ್ಲಿ ಕೆಲಸ ಮಾಡ್ತಿದ್ದಾಗ ಅವತ್ತು ನನಗೆ ಫೋನ್ ಮಾಡ್ತಾರೆ. ನಾನು ಅವತ್ತು ಸಕಲೇಶ್ಪುರದಲ್ಲಿ ಇದ್ದೆ. ನಾನು ಅವತ್ತು ನನಗೆ ಫೋನ್ ಮಾಡ್ಬಿಟ್ಟು ಮನೆ ಒಳಗೆ ನುಗ್ಗಿ ಬಂದಿಯಾರೆ, ಇಮ್ಮಿಡಿಯೇಟ್ ಆಗಿ ಬನ್ನಿ ಅಂತ ಹೇಳ್ತಾರೆ. ಯಾರು? ನನ್ನ ಕಡೆಯವರು. ಓಕೆ. ದೀಪಾ ಅನ್ನೋರು 112ಗೆ ಫೋನ್ ಮಾಡ್ತಾರೆ. ಫೋನ್ ಮಾಡ್ಬಿಟ್ಟು ಜೀಪ್ನ ಕರೆಸ್ಕೊಳ್ತಾರೆ ಅಲ್ಲಿಗೆ. ನಾನ್ ಜಾಗಕ್ಕೆ ಹೋಗೋಕ್ಕಿಂತ ಮುಂಚೆ ಪೊಲೀಸ್ ಜೀಪ್ ಬಂದಿರುತ್ತೆ ಅಲ್ಲಿ. ನಾನು ಅದಾದ್ಮೇಲೆ ನನ್ನ ಇನೋವಾನಲ್ಲಿ ನಾನು ಒಳಗಡೆ ಹೋಗ್ತೀನಿ. ಅದು ನಡೆದಿರೋ ಘಟನೆ ಅದು. ಶಿ ಇಸ್ ಅ ಟ್ರೆಸ್ಪಾಸರ್. ವೆನ್ ದೇರ್ ಇಸ್ ಅ ಇಂಜಂಕ್ಷನ್ ಆರ್ಡರ್, ಹೆಂಗ್ ಬರಕ್ಕಾಗತ್ತೆ ಒಳಗಡೆ ಬಂದಾದ್ಮೇಲೆ ಶಿ ಇಸ್ ಕಾಲ್ಡ್ ಎಸ್ ಅ ಟ್ರೆಸ್ಪಾಸರ್ ತಾನೆ. ಈಗ ಕ್ಷೇತ್ರ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ನಾನು. ನೀವು ಕೋರ್ಟಿನ ಒಂದು ಆದೇಶ ತಗೊಂಡ್ಬಂದಿರ್ತೀರಾ, ನನ್ನ ಜಾಗದೊಳಗೆ ಯಾರು ಬರಂಗಿಲ್ಲ ಅಂತ. ಕರೆಕ್ಟ್. ಅವ್ರು ಒಳಗಡೆ ನುಗ್ ಬಂದಾಗ ವಾಟ್ ಯು ಕಾಲ್ ದೆಮ್ ಆಸ್? ಕರೆಕ್ಟ್. ನೀವು ಮಾತಾಡಿ ಅವಿನಾಶ್. ಯು ಗೋ ಹೆಡ್ ಫಸ್ಟ್, ದೆನ್ ಫೈನಲ್ ಐ ವಿಲ್ ಕ್ವಶ್ಚನ್ ಯು. ನೀವು ಮಾತಾಡಬೇಡಿ ಅಂತ ಹೇಳ್ಬಿಟ್ಟು ನನ್ನನ್ನೇ ಮಾತಾಡಿಸ್ತಾ ಇದ್ದೀರಿ. ನೀವು ಮಾತಾಡಿ ಫಸ್ಟ್. ನಾನು ಪೊಲೀಸ್ ಅವ್ರಿಗೆ ಕೇಳ್ತೀನಿ, ನಾನು ಇವಳು ಹೆಂಗ್ ಇಲ್ಲಿ ಬಂದ್ಲು, ಅವ್ರಿಗೆ ಶಿಕಮ್ ಅಂತ ಕೇಳ್ತೀನಿ ನಾನು. ಅವಾಗ ಪೊಲೀಸರು ನೀವು ಎವಿಕ್ಷನ್ ಆರ್ಡರ್ ತಗೊಂಬನ್ನಿ ಅಂತಾರೆ. ದಿಸ್ ಹ್ಯಾಪನ್ಸ್ ಅಟ್ 11:15. ನಾನು ನಿಮ್ಗೆ ನನ್ನ CCTV ಫುಟೇಜ್ಗಳು ಕೊಡ್ತೀನಿ. ನಾನು ಇವರ ಫ್ಯಾಮಿಲಿ, ಗಿರೀಶ್ ಫ್ಯಾಮಿಲಿ, ದೀಪಾ ಫ್ಯಾಮಿಲಿ 40 ಜನ ಗೂಂಡಾಗಳು ಪ್ರಾಪರ್ಟಿ ಮುಂದೆ ಬಂದು ಗೇಟ್ ಮುಂದೆ ನಿಂತ್ಕೊಳ್ತಾರೆ. ನಾನು ಆ ವಿಡಿಯೋ ಕೊಟ್ಟರೆ ಪ್ಲೇ ಮಾಡ್ತೀರಾ? ನೀವು ಕೊಡ್ತೀರಾ? ದೇ ಟ್ರೈ ಅಟ್ಯಾಕಿಂಗ್ ಮೈ ಪೀಪಲ್. ನಾನು ನಿಮ್ಗೆ ಹೇಳಿದಲ್ಲ, ನಿಮ್ಮ ಕಣ್ಣೀರು ಒರೆಸ್ಲಿಕ್ಕೆ ನಿಮ್ಗೆ ಫೋನ್ ಮಾಡಿರೋದಂತ. CCTV ಫುಟೇಜ್ ನಾನು ಕೊಡ್ತೀನಿ. ಅದೇ 29ನೇ ತಾರೀಕು ಅದೇ ನನ್ನ ಕಾರ್ ಒಳಗೆ ಹೋಗಿರೋದು. ಅದು ಏನದು ಇನ್ನೊಬ್ಬ ಪೊಲೀಸ್ ಬಂದಿದೆಯಲ್ಲ ಅವತ್ತಿಂದು. ಯಾಕಂದ್ರೆ ಅಷ್ಟು ಸಮಗ್ರ 30 minutes ವಿಡಿಯೋ ಮಾಡಿದೀನಿ. ನಾನ್ ಯಾವಾಗ ಪೊಲೀಸ್ ಪ್ರೊಟೆಕ್ಷನ್ ಕೇಳ್ತೀನಿ ಅವಾಗ ಇನ್ನೊಂದು ಗಾಡಿ ಬಂದ್ಬಿಟ್ಟು ಆ ಜನರನ್ನ ಚದುರಿಸುತ್ತೆ. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದ್ರಲ್ಲಿ ಇಲ್ಲ. ಹೇಳಿ ಅವಿನಾಶ್. ಹೈಕೋರ್ಟ್ ಆಫ್ ಕರ್ನಾಟಕ ಅಲ್ಲಿ ಇದು ಕೇಸ್ ನಡೀತಾ ಇದೆ. ಹೈಕೋರ್ಟ್ ಅವರು ಕೋರ್ಟ್ ಕಮಿಷನರ್ ಅಪಾಯಿಂಟ್ ಮಾಡಿದ್ದಾರೆ. ಏನಂತ? ಅವಿನಾಶ್ ಸಮ್ಮುಖದಲ್ಲಿ ಕಾಫಿ ಕಟಾವ್ ಮಾಡ್ಬೇಕು, ಪೆಪ್ಪರ್ ಕಟಾವ್ ಮಾಡ್ಬೇಕು ಅಂತ. ಅದನ್ನ ತಡೆ ನಿಲ್ಸಕ್ಕೆ ಇವ್ರು 30 ಜನ ಬಂದಿರೋದು, ಜಸ್ಟ್ ಟು ಪ್ರೂವ್ ದಟ್ ವಿ ಆರ್ ಇನ್ಸೈಡ್ ದ ಪ್ರಾಪರ್ಟಿ ಅಂತ. ಒಬ್ಬ ಕಾನೂನು ಬಾಹಿರವಾಗಿ ಕೋರ್ಟ್ ಇಂಜೆಕ್ಷನ್ ಆರ್ಡರ್ ಬೆಲೆ ಇಳಿದಿರ ಅವ್ರ ಗಂಡ ಹೊರಗಡೆ ಇದ್ದು 8 ಮಕ್ಕಳನ್ನ ಒಳಗಡೆ ಕಳಿಸಿ 8 ಮಕ್ಕಳನ್ನ ಮುಖವಾಡವಾಗಿ ಇಟ್ಕೊಂಡು ಆಟ ಆಡ್ತಿರೋ ವ್ಯಕ್ತಿಗೆ ನೀವು ಕೂರಿಸ್ಕೊಂಡು ಮಾತು ಕೇಳ್ತಾ ಇದೀರಾ. ದಿಸ್ ಕಂಪ್ಲೀಟ್ಲಿ ಒನ್ ಸಿಂಗಲ್ ಸೈಡೆಡ್. ಆಯ್ತಾ? 2ನೇ ಪಾಯಿಂಟ್ ಕ್ಲಿಯರ್ ಮಾಡಿದೀನಿ. ಒಂದು, ನನ್ನ ರಿಜಿಸ್ಟ್ರೇಷನ್ 1 ಕೋಟಿಗೆ ತಗೊಳ್ತೀನೋ 100 ಕೋಟಿಗೆ ತಗೊಳ್ತೀನೋ, ದಟ್ ಇಸ್ ಬಿಟ್ವೀನ್ ಮೀ ಅಂಡ್ ಮೈ ಸೆಲ್ಲರ್. ಸರ್ಕಾರಕ್ಕೆ ಮೋಸ ಮಾಡಿದ್ರೆ ಮಾತ್ರ ಜನ ಪ್ರಶ್ನೆ ಮಾಡಬೇಕು. ನಿಮ್ಮ ಹತ್ರ ನನ್ನ ಸೇಲ್ ಡೀಡ್ ಇತ್ತು ಅಂದ್ರೆ ನಿಮ್ ಲಾಯರ್ನ ಕೇಳಿ ಎಷ್ಟು ಕಟ್ಟಿ ನನ್ನ ಸ್ಟಾಂಪ್ ಡ್ಯೂಟಿ ಅಂತ ಗವರ್ಮೆಂಟ್ ವ್ಯಾಲ್ಯೂಯೇಷನ್ ಚೆಕ್ ಮಾಡಿ ಕಡಿಮೆ ಇತ್ತು ಅಂದ್ರೆ ಸರ್ಕಾರ ಪ್ರಕಾರ ನನ್ನ ಮೇಲೆ ಕಾನೂನು ಕ್ರಮ ತಗೊಳ್ಳಿ. ಐ ಆಮ್ ಡನ್ ವಿತ್ ಒನ್ ಇಶ್ಯೂ. ಅವಿನಾಶ್, ವಿಡಿಯೋದು ಅದು ಮುಗಿಸಿ. ಒನ್ ಥರ್ಡ್ ವೆರಿ ಕ್ರೂಷಿಯಲ್ ಥಿಂಗ್. ನಾನು ದೀಪನ್ ಭೇಟಿ ಆಗಿದ್ ನಿಜ. ದೀಪಾಗ್ ಹೇಳ್ದೆ ಏನ್ ಮಾಡ್ಕೊಳ್ತೀರಾ, ತಪ್ಪು ಮಾಡ್ಕೊಳ್ತೀರಾ ಅಂತ. ನನ್ನ ಮೇಲೆ ಕ್ರಿಮಿನಲ್ ಕೇಸ್ ಹಾಕತ್ತೆ, ಬ್ರಾಹ್ಮಣರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ. ಇಟ್ಸ್ ಫಾಲ್ಸ್ ಕ್ರಿಮಿನಲ್ ಕೇಸ್. ಅವ್ರು ಹರಾಸ್ಮೆಂಟ್ ಮಾಡಿದ್ದೀನಿ. ಬ್ರಾಹ್ಮಣರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬಾರ್ದು ಅಂತ ಏನಾದ್ರು ಇದೆನಾ? ಇಲ್ಲ ಒಂದ್ ನಿಮಿಷ. ಅಲ್ಲ, ಅಲ್ಲಿ ಬ್ರಾಹ್ಮಣರು ಯಾಕೆ ಬಂತು ಅಂತ ಅರ್ಥ ಆಗಿಲ್ಲ ಅವಿನಾಶ್. ವೈ ಇಟ್ ಇಸ್ ಬ್ರಾಹ್ಮಣರ ಮೇಲೆ ಅಂತ ಅರ್ಥ ಆಗಿಲ್ಲ. ಏನಕ್ಕೆ ಹೇಳ್ತೀನಿ ಕೇಸ್ ಇರೋದೇ ಆತರ. ಬ್ರಾಹ್ಮಣರೇನು ಕ್ರಿಮಿನಲ್ ಲಾದಿಂದ ಹೊರಗಡೆ ಇದ್ದಾರಾ ಹೆಂಗೆ? ಇಲ್ಲ, ಹೇಳ್ತೀನಿ. ಏನ್ ಗೊತ್ತಾ ಅದು ಕೇಸ್ ಹಾಕಿರೋದು?
75 ವರ್ಷ 80 ವರ್ಷ ಆಗಿರೋರು ಅವರು, ಆಯ್ತಾ? ದೇರ್ ಆಲ್ 75 to 80. ಅಲ್ಲಲ್ಲ, ಯು ವೈ ಯು ಬ್ರಿಂಗ್ ಕಾಸ್ಟ್ ಅಂತ ಗೊತ್ತಾಗಿಲ್ಲ. ಬ್ರಾಹ್ಮಣರ ಮೇಲೆ ಕ್ರಿಮಿನಲ್ ಕೇಸ್ ಅಂದ್ರೆ ಬ್ರಾಹ್ಮಣರೇನೋ ಗೊತ್ತಾಗಿಲ್ಲ ನನಗೆ. ಒಂದ್ ನಿಮಿಷ ಫುಲ್ ಕೇಳಿಸ್ಕೊಳ್ಳಿ, ಫುಲ್ ಕೇಳಿಸ್ಕೊಳ್ಬೇಕು. ಅಲ್ಲಲ್ಲ, ಅದು ಮತ್ತೆ ನೀವೇ ಹೇಳಿದ ಒಂದು ಕ್ವಶನ್. ಅವಿನಾಶ್ ನಾನು ಇಷ್ಟೇ ಕೇಳಿಸ್ಕೊಂಡೆ. ನೀವು ನಾನು ಒಂದು ಕ್ವಶನ್ಗೆ ಆನ್ಸರ್ ಮಾಡಿ. ಬ್ರಾಹ್ಮಣರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬಾರ್ದು ಅಂತ ಏನಾದ್ರು ಲಾ ಇದೆ ಅಂತ? ಕಾನೂನು ಮುಂದೆ ಎಲ್ಲರೂ ಒಂದೇ. ಅಲ್ಲಲ್ಲ, ಮತ್ತೆ ನೀವು ಬ್ರಾಹ್ಮಣರು ಅಂತ ಯಾಕೆ ಒತ್ತಿ ಹೇಳ್ತಾ ಏನು ಕೇಳ್ತಾ ಇದ್ದೀರಿ? ಕೇಳಿ. ಅಂದ್ರೆ ದಲಿತರು ಬ್ರಾಹ್ಮಣರ ಏನು ಮಾಡ್ಕೊಳ್ಲಿಕ್ಕೆ ಆಗಲ್ಲ ಅಂತ ನಂಗೆ ಇಲ್ಲ, ಅದಕ್ಕಲ್ಲ. ಮತ್ತೆ ಬ್ರಾಹ್ಮಣರು ಅಂದ್ರೆ ಏನದು? ಬ್ರಾಹ್ಮಣರು ನೀವು ಒತ್ತಿ ವಿಡಿಯೋದಲ್ಲಿ 4 ಸಲ ಹೇಳಿದ್ರಿ, ಈಗಲೂ 4 ಸಲ ಹೇಳ್ತಾ ಇದ್ರಿ ಬ್ರಾಹ್ಮಣರು ಅಂತ. ಫಾರ್ ವಾಟ್? ಕೇಳಿಸ್ಕೊಳ್ರಿ, ಹೇಳ್ತೀನಿ. ಕೇಳಿಸ್ಕೊಂಡಿದ್ದಕ್ಕೆ ಸುಮ್ಮನೆ 80 ವರ್ಷ ಇರೋರವರು ಅವ್ರು ಬಂದ್ಬಿಟ್ಟು ಸಕಲೇಶ್ಪುರಕ್ಕೆ ಬಂದು ಇವ್ರ ಮೇಲೆ ಹೊಡೆದ್ರು, ಗಲಾಟೆ ಮಾಡಿದ್ರು, ಬೋರ್ಡ್ ಗಿಟ್ ಕಿತ್ತಾಕಿದ್ರು. ಅವರು ನಂಬಕ್ಕಾಗತ್ತ ಇದನ್ನ? ನಂಬಕ್ಕಾಗತ್ತೆ? 75 ವರ್ಷ 80 ವರ್ಷದವ್ರು ಬಂದ್ಬಿಟ್ಟು ಇವ್ರ ಮೇಲೆ ಹೊಡೆದ್ರು ಅಂತ? ಕ್ಯಾನ್ ಯು ಬಿಲೀವ್ ಇಟ್? ಹೇಳಿ, ಮುಂದೆ ಹೇಳಿ. ಕೇಸ್ ನೋಡಿ, ಡಾಕ್ಯುಮೆಂಟ್ ನೋಡಿದೀರಾ ನೀವು? ಅಲ್ಲ, ನೀವು 75 ವರ್ಷದವರ ಮೇಲೆ ಅಂತ ಹೇಳಿ ಬ್ರಾಹ್ಮಣರ ಮೇಲೆ ಅಂತ ಯಾಕೆ ಹೇಳ್ತಾ ಇದ್ದೀರಿ ಅಂತ ಕೇಳ್ತಾರೆ. ಅದು ನೀವು 75 ವರ್ಷದವರ ಮೇಲೆ ಕ್ರಿಮಿನಲ್ ಕೇಸ್ ಹೆಂಗೆ ಹಾಕಿದ್ರಿ? ಒಂದು ವೃದ್ಧರ ಮೇಲೆ ಹೆಂಗ್ ಹಾಕಿದ್ರಿ? ಒಂದು ವೃದ್ಧನ ಮೇಲೆ ಹೆಂಗ್ ಹಾಕಿದ್ರಿ? ಅಲ್ಲಿ ಇಲ್ಲದವನ ಮೇಲೆ ಹೆಂಗ್ ಹಾಕಿದ್ರಿ? ವೃದ್ಧನ ಮೇಲೆ ಹೆಂಗ್ ಹಾಕಿದ್ರಿ? ಓಕೆ, ಬ್ರಾಹ್ಮಣರ ಮೇಲೆ ಹೆಂಗ್ ಹಾಕಿದ್ರಿ ಅಂತ ಹೇಳಿದ್ರೆ? ಒಂದ್ ನಿಮಿಷ. ಇವಾಗ ನಾನು ಒಬ್ಬ ವ್ಯಕ್ತಿನ, ನನ್ನ ಫ್ರೆಂಡ್ ನ ಒಂದ್ ಹೆಸರು ಕರ್ಕೊಂಡ್ ಬರ್ತೀನಿ, ನಿಮಗವನು ಬೇರೆಯವನು ಇರ್ಬೋದು. ಹಂಗೆ ನನಗೆ ಮತ್ತೆ ಗಿರೀಶ್ ಫ್ಯಾಮಿಲಿಗೆ ಅವ್ರು ನಾವ್ ಯಾವತ್ತಿದ್ರು ಬ್ರಾಹ್ಮಣರು ಅಂತಾನೆ ರೆಫರ್ ಮಾಡಿರೋದು. ಅರ್ಥವಾಯ್ತಾ? ನಾನು ಅವ್ರ ಜೊತೆ ಮಾತಾಡ್ತಿರುವಾಗ ನಮಗ್ ಅವ್ರು ಯಾವ ಪರಿಚಯನೋ ಅದೇ ರೀತಿ ಹೇಳೋದು. ನಾವ್ ಅವ್ರಿಗೆ ಬ್ರಾಹ್ಮಣರು ಅಂತಾನೆ ನಾವು ಮಾತಾಡೋದು, ಗಿರೀಶನು ಬ್ರಾಹ್ಮಣರು ಅಂತಾನೆ ಕರೆಯೋದು. ಅಂದ್ರೆ ನೀವು ನಿಮಗ್ ಬಂದಾಗ ಅದು ಬೇರೆ ತರ ಕಾಣಿಸ್ತಾ ಇದೆ. ಅಲ್ಲಲ್ಲ, ನೀವು ಮಾತಾಡೋ ರೀತಿ ನನಗೆ ಕಾಣಿಸ್ತಾ ಇಲ್ಲ. ನೀವು ಮಾತಾಡೋ ರೀತಿ ಹಂಗೆ ತಿಳಿಸ್ಕೊಡ್ತಾ ಇದೆ, ನನಗೇನೆ ಕಾಣಿಸ್ಬೇಕು. ನೀವೇ ನಮ್ಮ ವೈರಿಯಲ್ ಅಲ್ವೇ? ಅಲ್ಲಲ್ಲ ಅವಿನಾಶ್, ನೀವು ನಾವೇನು ಡೀಲಿಂಗ್ ಮಾಡ್ಕೊಂಡಿಲ್ವೇ? ನೀವು ನಮ್ಮೇನು ವೈರಿಯಲ್ ಅಲ್ವೇ? ನೋಡಿ, ಅದ್ರಲ್ಲಿ 75 ವರ್ಷ 80 ವರ್ಷದವರು ಬೆಂಗಳೂರಿಂದ ಸಕಲೇಶ್ಪುರಕ್ಕೆ ಹೋಗಿ ಇವ್ರಿಗೆಲ್ಲ ಹೊಡೆದು ದಬ್ಬಾಳಿಕೆ ಮಾಡಿ ಬೋರ್ಡೆಲ್ಲ ಕಿತ್ತಾಕೋದ್ನ ಕ್ರಿಮಿನಲ್ ಕೇಸ್ ಹಾಕಿರೋದು. ಆಯ್ತು, ಅರ್ಥವಾಯ್ತಾ? ನೀವೆಲ್ಲ ತಿಳ್ಕೊಳ್ಬೇಕು. ಅಲ್ಲಲ್ಲ, ನಾನು ಇವ್ರು ತಿಳ್ಕೊಳ್ತೀರಾ? ಸುಮ್ಮನೆ ಅವ್ನು ಏನೋ ಬಂದು ಮಾತಾಡ್ತೀನಿ. ಅವಿನಾಶ್, ಐ ಆಮ್ ವೆಲ್ ಶ್ಯೂರ್ ಯು ಆರ್ ಹೈಲಿ ಎಜುಕೇಟೆಡ್ ಪರ್ಸನ್. ನಿಮ್ಮ ಇಂಗ್ಲಿಷ್ ನೋಡಿದ್ರೆ ಗೊತ್ತಾಗುತ್ತೆ. ಲಿಸನ್ ಮಿ ಅವಿನಾಶ್, ನೀವು ಮಾತಾಡಬೇಡಿ ಅಂತ ಹೇಳಿದಾಗ ನಾನು ಮಾತಾಡೋದು ನಿಲ್ಸಿದೆ. ನೀವೇ ನನ್ನನ್ನು ಮಾತಾಡಿ ಅಂತ ಹೇಳಿದ್ರೆ ಈಗ ಮಾತಾಡ್ತಾ ಇದ್ರಿ. ನೀವು ಸ್ವಲ್ಪ ಕೇಳಿಸ್ಕೊಳ್ಳಿ. ಓಕೆ, ನಾವು ಈಗ ಒನ್ ಸೈಡೆಡ್ ಸ್ಟೋರಿ ಮಾಡಬೇಕಿದ್ರೆ ನಿಮ್ಮನ್ನು ಲೈನ್ಗೆ ತಗೊಳ್ತಾ ಇರಲಿಲ್ಲ. ಕೆಲವು ಮಾಧ್ಯಮದಲ್ಲಿ ಮಾಡ್ದಂಗೆ ಏನು ಬೇಕು ನಮ್ಗೆ ಹೇಳ್ಕೊಂಡ್ಬಿಟ್ಟು ಫೋನ್ ಕಟ್ ಮಾಡಿಬಿಟ್ಟು ಬಿಟ್ಬಿಡ್ದಿತ್ತು. ನಿಮ್ಮನ್ನು ಏನಕ್ಕೆ ಲೈನಲ್ಲಿ ತಗೊಂಡ್ವಿ ಅಂದರೆ ನಿಮ್ಮದು ಸೈಡನ್ನು ಕೇಳ್ಕೊಳ್ವ, ನಿಮ್ಮದು ಕಣ್ಣೀರನ್ನು ಸ್ವಲ್ಪ ಒರೆಸುವ, ನಿಮಗೂ ಅನ್ಯಾಯ ಆಗಿದ್ರೆ ನಿಮ್ಮೊಟ್ಟಿಗೂ ನಿಂತ್ಕೊಳ್ವ ಅಂತ ಹೇಳಿ ನಿಮಗೆ ಫೋನ್ ಮಾಡಿರೋದು. ನಂಬರ್ 1. ವೆರಿ ಗ್ರೇಟ್ಫುಲ್. ನಂಬರ್ 2, ಲಿಸನ್, ಈಗ ನೀವು ಸುಮ್ಮನೆ ಇರಿ ಸ್ವಲ್ಪ. ನಂಬರ್ ಸೆಕೆಂಡ್ ನಿಮಗೆ ಅವಕಾಶ ಕೊಟ್ವಿ, ನೀವು ಮಾತಾಡಿದ್ರಿ, ನೀವೆಲ್ಲ ಹೇಳಿದ್ರಿ. ನೀವು ಮಾತಾಡೋ ಕ್ವಶನ್ಗೆ ನಾನು ಅಬ್ಜೆಕ್ಟ್ ಮಾಡಿದೆ. ಯು ಡೋಂಟ್ ಬ್ರಿಂಗ್ ಕಾಸ್ಟ್ ಇಯರ್. ಬ್ರಾಹ್ಮಣರಂತ ತರಬೇಡಿ, ವೃದ್ಧಾಪ್ಯದವರು ಒಂದು 75 ವರ್ಷದವರನ್ನಂತ ತನ್ನಿ ಅಂತ. ದಟ್ ಈಸ್, ಐ ಥಿಂಕ್ ಇದು ನನ್ನ ಮಾತಿಂದ ಅಲ್ಲ, ನಿಮ್ಮ ಮಾತಿಂದನೇ ಹೆಕ್ಕಿ ಹೇಳಿದಂಥ ಒಂದು ಕ್ವಶನ್ ಅಷ್ಟೇ. ಕೇಸ್ ಅಂದರೆ ಲಾ ಬಂದರೆ ಅದಕ್ಕೆ ಬ್ರಾಹ್ಮಣ ಒಂದು ಬೇರೆ, ಕ್ರಿಮಿನಲ್ ಆಕ್ಟಿವಿಟಿಗೆ ದಲಿತ ಒಂದು ಬೇರೆ, ಅಥವಾ ಅಲ್ಪಸಂಖ್ಯಾತರ ಒಂದು ಬೇರೆ ಅಂತ ಇರಲ್ಲ. ಇಟ್ ಈಸ್ ಆಲ್ ಸೇಮ್. ಒನ್ ಇಂಡಿಯಾ ಒನ್ ಲಾ, ಅದು ನಿಮಗೆ ಗೊತ್ತಿದೆ. ಆಸ್ ಎ ಹೈಲಿ ಎಜುಕೇಟೆಡ್ ನಿಮ್ಗೆ ಗೊತ್ತಿದೆ. ಈಗ ನೀವು ಕೇಸ್ಗೆ ಬರುವ, ಅದು ಬಿಟ್ಬಿಡುವ, ಜಾತಿ ರಾಜಕಾರಣ ಇಲ್ಲಿ ಬಿಟ್ಬಿಟ್ಟು ಕೇಸಿನ ವಿಷಯಕ್ಕೆ ಬರುವ. ನೀವೇ ಹೇಳಿದ್ರಿ, ಈಗ ನೀವೇ ಒಪ್ಕೊಂಡಂಗೆ ಅವರು ಸ್ಟ್ರೆಸ್ ಪಾಸ್ ಆದರು, ಅವರು ನಮ್ಮ ಜಾಗದಲ್ಲಿ ಸ್ಟ್ರೆಸ್ ಪಾಸ್ ಆದರು ಅನ್ನುವ ಒಂದು ಅಬ್ಜೆಕ್ಷನ್ ನೀವು ಎತ್ತಿದ್ರಿ. ಕರೆಕ್ಟ್. ಇದು ನನ್ನ ಜಾಗ, ನಾನು 1 ಕೋಟಿಗೂ ತಗೊಳ್ತೀನಿ, ಅಥವಾ ಬೇಕಾದರೆ ಅದು ಇಡಿ IT ಏನಾದರೂ ನೋಡ್ಕೊಳ್ಳುತ್ತೆ, ಅದರ ಮತ್ತೆ ಬೇರೆ ಏನಾದರೂ ವ್ಯವಹಾರ ಆದರೆ ಅದನ್ನು ಕರೆಕ್ಟ್. ನಿಮ್ಮಷ್ಟು ಸ್ವಲ್ಪ ಲಾ ನನಗೆ ಗೊತ್ತಿದೆ. ನಾನು ನೋಡಿದ್ದೀನಿ ನೀವು ಎಷ್ಟು ಸ್ಟ್ಯಾಂಪ್ ಡ್ಯೂಟಿ ಕಟ್ಟಿದ್ರಿ, ಅದರ ಅಲ್ಲಿ SR ವ್ಯಾಲ್ಯೂಗಳು ಎಷ್ಟಿದೆ, ಎಷ್ಟಕ್ಕೆ SR ವ್ಯಾಲ್ಯೂಗೆ ಸ್ಟ್ಯಾಂಪ್ ಡ್ಯೂಟಿ ಕ್ಯಾಲ್ಕುಲೇಟ್ ಮಾಡಿದರೆ ಎಷ್ಟು ಬರುತ್ತೆ, ನೀವು ಅದನ್ನು ಲೀಗಲ್ ಆಗಿ ಮಾಡಿದಿರಾ, ಅದನ್ನೆಲ್ಲ ಲೀಗಲ್ ಆಗಿ ಮಾಡ್ತಾರೆ. ಅದು ಅಷ್ಟು ಕಾಮನ್ ಸೆನ್ಸು ಸ್ವಲ್ಪ ನನಗೂ ಇದೆ. ನಂಬರ್ 1, ತಹಸೀಲ್ದಾರ್ ಮಾಡುವ ಕೆಲಸವನ್ನು ನಾನು ನಿಮ್ಮ ಹತ್ರ ಕ್ವಶನ್ ಮಾಡಲ್ಲ. LRF ಕೇಸ್ ಪೆಂಡಿಂಗ್ ಇದ್ದಾಗ ಮಿಸ್ಟರ್ ಅವಿನಾಶ್ ತಹಸೀಲ್ದಾರರು ಏನಕ್ಕೆ ಖಾತೆ ಮಾಡಿಕೊಟ್ರು ಅಬ್ಜೆಕ್ಷನ್ ಇರುವಾಗ ಅಂತ ನಾನು ನಿಮ್ಮ ಹತ್ರ ಕ್ವಶನ್ ಮಾಡಲ್ಲ, ಅದು ತಹಸೀಲ್ದಾರ್ಗೆ ಕ್ವಶನ್ ಮಾಡ್ತೀರಿ.